ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಚ್ಚರಿಕೆಯಿಂದ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಅಭಿ ಕುತ್ಕೋ. ಅಭಿ ಬಾ. ಅಭಿ ಬಾ ಕುತ್ಕೋ. ಒಂದ್ ಪ್ರಶ್ನೆ ಕೇಳಲಾ? ಒಂದ್ ಜೋಕಿಗೆ ಎಷ್ಟ್ ಸತಿ ನಗ್ತೀಯ? ಒಂದ್ಸಲ. ಒಂದೇ ದುಃಖಕ್ಕೆ ಎಷ್ಟ್ ಸತಿ ಅಳ್ತೀಯ? ಒಂದ್ ಸತಿ ಆದ ಆಕ್ಸಿಡೆಂಟ್, ನಿಮ್ಮಮ್ಮ ಹೊರಟು ಹೋದ್ರು, ಇನ್ಯಾವತ್ತೂ ಬರಲ್ಲ. ಎಷ್ಟೋ ವರ್ಷಗಳು ಕಳೆದು ಹೋಯ್ತು. ಇನ್ನು ಅದೇ ಹಳೆ ದುಃಖಕ್ಕೆ ಕೋಪ ಮಾಡ್ಕೊಂಡ್ರೆ ಅರ್ಥ ಇದೆಯಾ? ಇದೇ ನಿಮ್ಮಪ್ಪನ ಪ್ರಶ್ನೆನೂ ಆಗಿರುತ್ತೆ. ಯಾವತ್ತೂ ಆಗಿದ್ ನಿಜ, ಆದ್ರೆ ಹೋದವರು ಮರೆಯಕ್ಕಾಗದೇ ಇರೋರು. ನಮ್ಮಮ್ಮ ನನ್ನ ತೊಡೆ ಮೇಲೆ ಪ್ರಾಣ ಬಿಟ್ಲು, ಅದು ಆ ಮನುಷ್ಯನಿಂದ. ಪ್ರತಿದಿನ ಪ್ರತಿ ಕ್ಷಣ ಆ ಮನುಷ್ಯ ನನ್ನ ಕಣ್ಣು ಮುಂದೆ ಬಂದಾಗೆಲ್ಲ ಆ ಆಕ್ಸಿಡೆಂಟೇ ನೆನಪಾಗತ್ತೆ, ಮರೆಯಕ್ಕಾಗಲ್ಲ. ನನಗೂ ಅದೇ ಬೇಕಾಗಿರೋದು. ನೀನು ಮರೆತರೂ ನಾನು ಜ್ಞಾಪಿಸ್ತಾನೇ ಇರ್ತೀನಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನಲ್ವಾ? ನಿಮ್ಮಪ್ಪ ಬೇಕು ಅಂತ ತಪ್ಪು ಮಾಡಿಲ್ಲ. ಡ್ರೈವರ್ಗಳಿದ್ರು, ಚಿಕ್ಕಪ್ಪ ಇದ್ರು, ಡ್ರೈವ್ ಮಾಡ್ತಿದ್ರು. ನೀವು ಡ್ರೈವ್ ಮಾಡೋದೇ ಬೇಕಿರಲಿಲ್ಲ, ಆದರೂ ಸ್ಟೀರಿಂಗ್ ಹಿಡಿದ್ರು. ಅದು ಬೇಕಂತ ಮಾಡಿದ್ದಕ್ಕೆ ಸಮ. ಅಂದರೆ ನೀನು ನಿಮ್ಮಪ್ಪನ ಕ್ಷಮಿಸೋದೇ ಇಲ್ವಾ? ಅಲ್ಲ ಚಿಕ್ಕಮ್ಮ, ಅದು ಹೇಗೆ ಅವ್ರನ್ನ ನೀವು ಕ್ಷಮಿಸೋ ಅಂತೀರಾ? ಚಿಕ್ಕಪ್ಪಂಗೆ ನೋಡಿದಾಗೆಲ್ಲ ನಿಮ್ಗೆ ಸಂಕಟ ಆಗಲ್ವಾ? ನಿಜ ಹೇಳಿ. ಸಂಕಟ ಆಗದೆ ಇರುತ್ತಾ? ಪ್ರತಿದಿನ ಕೇಳ್ತೀನಿ, ದೇವ್ರೆ ಗಂಡ ಇದ್ದು ಈ ಥರ ಬದುಕೋ ಪರಿಸ್ಥಿತಿ ಯಾಕೆ ಕೊಟ್ಟೆ ಅಂತ. ನಿಮ್ಮ ಸಂಕಟಕ್ಕೆ ಕಾರಣ ದೇವರಲ್ಲ, ಅವರು. ಇಷ್ಟೆಲ್ಲ ಆದ್ಮೇಲೂ ಅವ್ರನ್ನ ವಹಿಸ್ಕೊಂಡು ಬರೋದು ನಿಮ್ಮ ದೊಡ್ಡ ಗುಣ ಅಷ್ಟೇ. ನೋಡಿ, ನಾನು ನಿಮ್ಮಷ್ಟು ಒಳ್ಳೆಯವನಲ್ಲ, ಆಗೋದು ಇಲ್ಲ. ನೀವಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ಈ ಮನೇಲಿದ್ದೀನಿ. ಇಲ್ಲಾಂದ್ರೆ ಯಾವತ್ತೋ ಪೂರ್ಣಿನ ಕರ್ಕೊಂಡು ಬೇರೆ ಮನೆ ಮಾಡಿರ್ತಿದ್ದೆ. ಯಾಕೋ ಬೇರೆ ಮನೆ ಅಂತೆಲ್ಲ ಮಾತಾಡ್ತೀಯ? ದಿನ ಕಳೆದಂಗೆಲ್ಲ ಸಂಬಂಧ ಕಟ್ಟಕ್ ನೋಡ್ಬೇಕು, ಮುರಿಯೋಕಲ್ಲ. ಕಮ್ಮ ಪ್ಲೀಸ್, ನೀವು ಅಪ್ಪ ಮಗನ ಸಂಬಂಧದ ಬಗ್ಗೆ ಮಾತಾಡ್ತಿದ್ರೆ ಐ ಆಮ್ ಸಾರಿ. ಅದು ಸತ್ತು ಸುಮಾರು ವರ್ಷಗಳಾಗೋಗಿದೆ. ಮತ್ತೆ ಬದುಕಿಸೋ ಪ್ರಯತ್ನ ಮಾಡಬೇಡಿ. ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಹರ್ಟ್ ಚಾನ್ಸೇ ಇಲ್ಲ. ಹಾಲು ಕುಡ್ದಷ್ಟು ಸಮಾಧಾನ ಆಯ್ತು. ನಿಮ್ಮಪ್ಪನಿಗೆ ನರಕ ತೋರ್ಸಕ್ಕೆ ಬೇರೆ ಯಾವಿಲ್ಲನೂ ಬೇಡ. ನೀನು ನಿನ್ನ ತಮ್ಮ ಇಬ್ಬರೇ ಸಾಕು. ಸಮರ್, ಈ ಕ್ಯಾಮ್ರಾ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ನೋಡು. ಸಮರ್, ಏನ್ ಮಾಡ್ತಿದ್ಯ? ಬಿಡು, ಫೋನ್ ಇದು, ಯಾರಾದ್ರೂ ನೋಡ್ತಾರೆ. ಸೊ ನಾವಿವಾಗ ಗಂಡ ಹೆಂಡತಿ, ಅದಕ್ಕೆ ಹಾಲಲ್ಲಿ ಈಗೆಲ್ಲ ಆಡ್ತಾರ? ಮತ್ತೇನ್ ಮಾಡೋದಮ್ಮ, ನಮಗೆ ಪ್ರೈವಸಿ ಅನ್ನೋದಾದ್ರೂ ಎಲ್ಲಿದೆ? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೆ.
ನಾಳೆ ಲಂಚಿಗೆ ನಮ್ಮ ಫೇವ್ರೆಟ್ ಪ್ಲೇಸಲ್ಲಿ ಮೀಟ್ ಆಗೋಣ, ಓಕೆನಾ? ಫೇವ್ರೆಟ್ ಪ್ಲೇಸ್ ಅಲ್ಲ, ಯಾವುದು ಅಂತ ಕೇಳಿದ್ರೆ ತಟ್ಟು ಬಿಡ್ತೀನಿ. ಯಾವುದು ಅಂತ ನಾನೆಲ್ಲಿ ಕೇಳಿದೆ? ನಮ್ಮ ಫೇವ್ರೆಟ್ ಪ್ಲೇಸ್ ನನಗೆ ಗೊತ್ತಿಲ್ವಾ? ದಂಡಪಿಂಡ. ನಮ್ಮ ತಾತನಿಗೆ ದತ್ತ ಅಂತ ಹೆಸರಿಡೋ ಬದಲು ಕರಡಿ ಅಂತ ಹೆಸರಿಡಬೇಕಿತ್ತು. ಯಾವಾಗಲೂ ಶಿವ ಪೂಜೆಯಲ್ಲಿ ಕರಡಿ ಬಿಡೋ ಥರ ಎಂಟ್ರಿ ಕೊಟ್ಬಿಡ್ತಾರೆ. ಸಮರ್ಥ ಸಮರ್ಥ. ನನ್ನಿಂದೇನೋ ಕೆಲಸ ಆಗ್ಬೇಕಲ್ವ ನಿಮಗೆ? ಅರೆ, ನಿನಗೆ ಹೇಗೆ ಗೊತ್ತಾಯ್ತು? ಸಮರ್ಥ ಅಂತ ಶುದ್ಧವಾಗಿ ನಿಮ್ಮ ಬಾಯಲ್ಲಿ ನನ್ನ ಹೆಸರು ಹೇಳಿದ್ರಲ್ಲ, ಅದಕ್ಕೆ. ಅದು ಬಿಡು. ಇಲ್ಲಿ ನೋಡು, ಮನೆ ಮಠ ಏನಿದ್ರು ಮಾರ್ಬಿಡಿ ಅಂತ ಸುದ್ದಿ ಬಂದಿದೆಯಲ್ಲೋ. ಅದು ನ್ಯೂಸ್ ಅಲ್ಲ ತಾತ. ನಿಮ್ಮ ಫೋನ್ ಕೊಡಿ ಇಲ್ಲಿ. ಫೋನಾ? ನನ್ನ ಫೋನ್ ಯಾಕೋ? ಕೊಡಿ, ಹೇಳ್ತೀನಿ. ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮನೇಲಿ ಯಾವುದೇ ಯೂಸ್ಲೆಸ್ ವಸ್ತು ಇದ್ದರೆ ಅದನ್ನು ಫೋಟೋ ತೆಗೆದು ಪ್ರೈಸ್ ಎಷ್ಟು ಅಂತ ಕೋಟ್ ಮಾಡಿದ್ರೆ ಬೇಕಾಗಿರೋರು ತಗೋತಾರೆ. ನೋಡಿ, ಆ್ಯಪ್ ಡೌನ್ಲೋಡ್ ಆಯಿತು. ಓ, ಹಾಗೆಲ್ಲ ಇದೆಯಾ? ಯೂಸ್ಲೆಸ್ ವಸ್ತು ಯಾವುದಿದ್ರೂ ಹಾಕ್ಬೋದಾ? ಹ್ಞೂ ತಾತ. ಹೇಳಿ, ಈ ಕಡೆ ತಿರುಗು. ಏಯ್ ತಾತ, ಏನು ಮಾಡ್ತಾ ಇದ್ದೀರಾ? ಹೇಳಿದ್ಯಲ್ಲೋ ಯೂಸ್ಲೆಸ್ ವಸ್ತು ಯಾವುದಿದ್ರೂ ಹಾಕ್ಬೋದು ಅಂತ. ತಾತ, ಪಾಪ ಅಂತ ಹೇಳ್ಕೊಡಕ್ ಬಂದ್ರೆ ನನ್ನ ಫೋಟೋನೇ ಹಾಕ್ತೀರಾ? ತಮಾಷೆ ಮಾಡಿದೆ ಕಣ. ನಿನ್ನ ಪುಕ್ಸಟ್ಟೆ ಕೊಡ್ತೀನಿ ಅಂದ್ರೂ ಯಾರೂ ತಗೊಳ್ಳಲ್ಲ. ಹಾಕ್ಲೇಬೇಕು ಅಂತಿದ್ರೆ ಹಾಕಿ ತಾತ. ಆಮೇಲೆ ಮನೆ ಮುಂದೆ ಹುಡುಗಿರು ಬಂದು ಕ್ಯೂ ನಿಂತ್ಕೋತಾರೆ. ಕಂಟ್ರೋಲ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ಹೌದೌದು. ದಂಡ ಪಿಂಡಕ್ಕೆ ಈ ಹುಡುಗಿ ಬಿದ್ಲು ಅಂದ್ರೆ ಬೇರೆ ಹುಡುಗಿರಿಗೆ ಬುದ್ಧಿನೇ ಇರಲ್ವಾ? ದಂಡಪಿಂಡ ನೋಡು, ಹೀಗೆ ಹಾಕೋದು. ಈಗಲ್ಲ ತಾತ, ಇಲ್ಲಿ ಅಪ್ಲೋಡ್ ಅಂತ ತೋರಿಸ್ತಾ ಇದೆಯಲ್ಲ, ಅಲ್ಲಿ ಫೋಟೋ ಹಾಕ್ಬೇಕು, ಕೆಳಗಡೆ ಪ್ರೈಸ್ ಹಾಕ್ಬೇಕು. ಅಯ್ಯೋ, ಇಷ್ಟೇನಾ? ಇಷ್ಟು ಅಂತ ಗೊತ್ತಿದ್ರೆ ನಾನು ಯಾವಾಗಲೂ ಮಾಡ್ತಿದ್ದೆ. ಹೌದೌದು, ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಗಿರಾಕಿ. ನೋಡ್ತಾ ಇರು, ಇನ್ಮೇಲೆ ನಿಮ್ಮ ತಾತ ಹೇಗೆ ಕೋಟ್ಯಾಧೀಶ್ವರ ಆಗ್ತಾನೆ ಅಂತ. ಕಂಡಿದ್ದೆಲ್ಲ ಮಾರಿಬಿಡಿ. ಪೂರ್ಣಿ, ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ನಾನು ನಿನ್ನ ಹತ್ರ ಮಾತಾಡೋದೇ ಇಲ್ಲ. ಎಷ್ಟೇ ಬೇಸರ ಇದ್ರೂ ಹೊಟ್ಟೆಗೆ ಮಾತ್ರ ಮೋಸ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಓಹೋ, ಈಗ ನಿನ್ನ ಮಾವ ನಾನು ಸೊಸೆನಾ? ಎಸ್. ಹೇಗಿತ್ತು ನನ್ನ ನಟನೆ? ಚೆನ್ನಾಗಿತ್ತು. ಒಂದೊಂದ್ಸಲ ವಾಸ್ತವಕ್ಕಿಂತ ನಟನೆನೇ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಯಾವುದನ್ನು ಮನ್ಸಿಗೆ ಹಚ್ಕೊಳ್ಳಲ್ಲ ಅಂತ ಹೇಳ್ತೀರಾ, ಆದರೆ ಎಲ್ಲನೂ ಮನ್ಸಿಗೆ ತುಂಬ್ಕೋತೀರಾ. ಎಲ್ಲರಿಗೂ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಅಂತ ಹೇಳ್ತೀರಾ ತಾನೆ, ಮತ್ತೆ ನಿಮ್ಮ ಹೊಟ್ಟೆಗೆ ಮೋಸ ಮಾಡ್ಕೋತಿದ್ದೀರಲ್ಲ. ಹಸುವಿಲ್ಲ ಪೂರ್ಣಿ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಮಾತ್ರ ಅಲ್ಲ, ನಿಮ್ಮ ಮೊಮ್ಮಗಳಿಗೂ ಗೊತ್ತು. ಹೇಗೆ ಕಿಕ್ಕೊಟ್ಲು ಗೊತ್ತಾ ಇವಾಗ? ಸರಿಯಾಗಿ ವಿಚಾರಿಸ್ಕೊ ಅಂತ ಹೇಳ್ತಿದ್ದಾಳೆ. ಮತ್ತೇನಂತಿದ್ದಾಳೆ ನನ್ನ ಮೊಮ್ಮಗಳು? ಹೋ, ಹೌದಾ? ಓಕೆ ಓಕೆ ಓಕೆ. ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಂಡಿಲ್ಲ ಅಂತ ಕೋಪ ಬಂದಿದ್ಯಂತೆ. ಒಂದು ಗ್ಲಾಸ್ ಹಾಲು ಕೊಡು ಅಂತ ಹೇಳಿದ್ಲು. ಆಮೇಲೆ ಮಾವ, ನಿಮ್ಮ ಮೊಮ್ಮಗಳಿಗೆ ಪುಳಿಯೋಗರೆ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿದ್ಯಂತೆ. ಈಗಲೇ ಬೇಕು ಅಂತಿದ್ದಾಳೆ. ಈಗಲೇನಾ? ಹ್ಞೂ ಮಾವ, ನಿಮ್ಮ ಮೊಮ್ಮಗಳು ಯಾವಾಗ ಏನು ಕೇಳ್ತಾಳೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕೆ ಕಷ್ಟ. ಓಹೋ, ಹೌದಾ? ಅವಳಿಗೆ ಹೇಳು, ನಿನ್ನ ಮಾವ ಸಕ್ಕರೆ ಪೊಂಗಲ್ ಎಕ್ಸ್ಪರ್ಟು,
ಪುಳಿಯೋಗರೆ ಎಕ್ಸ್ಪರ್ಟ್ ಬೇರೆನೇ ಇದ್ದಾರೆ ಅಂತ. ನಾಳೆ ನಮ್ಮ ಕೆಫೆಗೆ ಬಂದರೆ ವರ್ಲ್ಡಲ್ಲೇ ಬೆಸ್ಟ್ ಪುಳಿಯೋಗರೆ ತಿನ್ನಿಸ್ತಾರೆ ಅಂತ ಹೇಳು. ನಿಜವಾಗ್ಲೂ? ಸಾರಿ ಸರ್ ನಾನು ಗೊತ್ತಾಗಲಿಲ್ಲ ಸರ್. ಪರವಾಗಿಲ್ಲ. ನಾನು ಫೋನ್ ನೋಡ್ತಾ ಬರ್ತಾ ಇದ್ದೆ, ನನಗೂ ಗೊತ್ತಾಗಲಿಲ್ಲ. ಯಾವುದೋ ವಿಂಟೇಜ್ ಕ್ಯಾಮ್ರಾ ಅಂತೆ, ಇಷ್ಟು ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ. ಓಹೋ, ನಿಮ್ಮ ಕಣ್ಣು ಬುದ್ಬಿಡ್ತಾ ಸರ್? ಹಾಗಾದ್ರೆ ಇನ್ನೆರಡು ದಿನದಲ್ಲಿ ಒಂದು ಪಾರ್ಸಲ್ ಬರುತ್ತೆ ಅಂತ ಆಯ್ತು. ಪಾರ್ಸಲ್ ಏನಿಲ್ಲ ಕಣೋ, ಕ್ಯಾಮ್ರಾ ಅಲ್ವಾ, ಒಂದೊಂದ್ಸಲ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೆ ನಾನೇ ಹೋಗಿ ತಂದ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಗಿ. ಏನು ಇವತ್ತು ಇಷ್ಟು ಬೇಗ ಬಂದಿದ್ದೀರಾ? ಕ್ಯಾಮ್ರಾ ತಗೊಳಕ್ಕೆ? ಅದಕ್ಕಲ್ಲ ಕಣೋ, ಇವತ್ತು ಪೂರ್ಣಿ ನಮ್ಮ ಕೆಫೆಗೆ ಬರ್ತಾ ಇದ್ದಾಳೆ. ಅವಳಿಗೆ ಪುಳಿಯೋಗರೆ ತಿನ್ನಬೇಕು ಅಂತ ಆಸೆ ಇದೆಯಂತೆ. ಅದಕ್ಕೆ ನಂದಿನಿಯವ್ರನ್ನ ಕರೆಸಿ ಪುಳಿಯೋಗರೆ ಮಾಡಿಸೋಣ ಅಂತ. ಓಕೆ, ಹಾಗಿದ್ರೆ ಕಾಲ್ ಮಾಡಲಾ ಸರ್? ಆದರೆ ನಾನು ಕ್ಯಾಮ್ರಾ ತರಕ್ಕೆ ಹೋಗಬೇಕು, ಲೇಟ್ ಆದರೆ ಮಿಸ್ ಆಗಿಬಿಡುತ್ತೆ. ಆದರೆ ಆ ಟೈಮಲ್ಲಿ ನಂದಿನಿ ಇಲ್ಲಿಗೆ ಬಂದ್ಬಿಡ್ತಾರೋ ಏನೋ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಸದಾ ನಿಮ್ಮ ಸೇವೆಯಲ್ಲಿ ಈ ಸದಾ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಪೂರ್ಣಿ ಮೇಡಮ್ಗೆ ಪುಳಿಯೋಗರೆ ಮಾಡೋ ಜವಾಬ್ದಾರಿ ನಂದು. ಏನೋ? ಅಲ್ಲ ಸರ್, ನಮ್ದು. ಅಮ್ಮ, ನಾನಿವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡೆ. ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ. ನೀವಾಗಲೇ ಪುಳಿಯೋಗರೆ ಶುರು ಮಾಡಿಬಿಟ್ಟಿದ್ದೀರಾ? ಹೂ ಪುಟ್ಟ, ಇವತ್ತು ಪುಳಿಯೋಗರೆನೇ ಆಗಬೇಕು ಅಂತ ಮಾವನವ್ರು ನೆನ್ನೆನೇ ಹೇಳಿದ್ರು. ನೀನು ಇನ್ನೊಂದು ದಿನ ಮಾಡುವಂತೆ, ಸರಿನಾ? ಆಯ್ತಮ್ಮ, ಇನ್ಮೇಲೆ ವಾರದಲ್ಲಿ 3 ದಿನ ನಾನು ತಿಂಡಿ ಮಾಡ್ತೀನಿ, ಮಿಕ್ಕಿದ ದಿನ ನೀವು ಮಾಡಿ, ಶೇರ್ ಮಾಡ್ಕೊಳ್ಳೋಣ. ಪಾಪ ದಿನಾಲೂ ನೀವು ಒಬ್ಬರೇ ಮಾಡ್ತೀರಾ. ಅದ್ರಲ್ಲಿ ಪಾಪ ಏನು ಬಂತು ಪುಟ್ಟ? ನನಗಂತೂ ಅಡುಗೆ ಮಾಡಿ ಹಾಕೋದು ಅಂದ್ರೆ ತುಂಬ ಇಷ್ಟ. ನೀನು ತರಕಾರಿ ಹೆಚ್ಚೋದು, ಸೊಪ್ಪು ಬಿಡಿಸೋದು, ಕ್ಲೀನಿಂಗು, ಪಾತ್ರೆ ತೊಳೆಯೋದೆಲ್ಲ ಮಾಡ್ತೀಯಲ್ಲ, ಸಾಕ್ಬಿಡು. ಅಮ್ಮ, ಪುಳಿಯೋಗರೆ ನೀವು ಪೌಡರ್ ತಂದು ಮಾಡಲ್ವಾ? ಗೊಜ್ಜು ನೀವೇ ಮಾಡ್ತೀರಾ? ಹೌದು ಪುಟ್ಟ, ನನಗೆ ಹೊರಗಡೆಯಿಂದ ತರೋ ಪುಡಿಗಳು ಯಾವುದೂ ಸರಿ ಹೋಗಲ್ಲ. ಕೆಲ್ಸಕ್ಕೆ ಹೋಗೋರ್ಗೆ ಅಂದರೆ ಟೈಮ್ ಇರೋದಿಲ್ಲ, ಅದೆಲ್ಲ ತಂದು ಇಟ್ಕೋತಾರೆ. ನಾನೇನು ಮನೇಲೇ ಇರ್ತೀನಲ್ಲ. ಅಮ್ಮ, 1 ನಿಮಿಷ ಇರಿ, ಗೊಜ್ಜು ಹೇಗಿದೆ ಟ್ರೈ ಮಾಡ್ತೀನಿ. ಇರು, ಪುಳಿಯೋಗರೆ ಕಲಿಸ್ಬಿಡ್ತೀನಿ. ನಮ್ಮ ಎಷ್ಟು ಘಮ್ ಅಂತ ಇದೆ ಅಂದರೆ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಬಿಸಿ ಇರು, ಬಿಸಿ ಇದೆ, ಹುಷಾರು. ಅಮ್ಮ, ಪುಳಿಯೋಗರೆ ಗೊಜ್ಜು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಹೊಗಳೋಕೆ ಪದಗಳೇ ಸಿಗ್ತಾ ಇಲ್ಲ. ಎಲ್ಲಿ ನಿಮ್ಮ ಕೈ ಕೊಡಿ. ಇದೇ ನನ್ನ ಕಾಂಪ್ಲಿಮೆಂಟ್. ತುಳಸಿ, ಎಲ್ಲಿದೀಯಾ? ಅಮ್ಮ, ಅಡಿಗೆ ಮನೇಲಿದ್ದೀವಿ, ಬನ್ನಿ. ಬಂದೆ. ತುಳಸಿ, ತಗೋ, ನೀನು ಹೇಳಿದ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಪುಟ್ಟ, ನೀನು ಅಮ್ಮನ ಜೊತೆ ದೇವ್ರ ಮನೆಗೆ ಹೋಗು. ಇವತ್ತು ಕೆಫೆಗೆ ಹೋಗಿ ಪುಳಿಯೋಗರೆ ಮಾಡಬೇಕಂದ್ರೆ ತುಳಸಿಯವ್ರ ಹತ್ರ ಮಾಡಿಸ್ಕೊಂಡು ತಗೊಂಡು ಹೋಗೋಕ್ಕಾಗಲ್ಲ. ನನ್ನ ಬಣ್ಣ ಬಯಲಾಗಬಾರ್ದು ಅಂದರೆ ಇವ್ರು ಪುಳಿಯೋಗರೆ ಮಾಡೋದನ್ನು ವಿಡಿಯೋ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಕಾಪಿ ಮಾಡಿದ್ರಾಯ್ತು. ತುಳಸಿಯವರೇ. ನಂದಿನಿ, ಬಾಮ್ಮ. ನಿಮ್ಮ ಪುಳಿಯೋಗರೆ ಸ್ಮೆಲ್ಲು ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು. ಹೌದಾ? ಇರು, ನಿನ್ಗೊಂದು ಬಾಕ್ಸ್ ಹಾಕ್ಕೊಡ್ತೀನಿ. ಎಷ್ಟು ದಿನ ಅಂತ ನಿಮ್ಮ ಹತ್ರ ಪುಳಿಯೋಗರೆ ತೊಗೊಂಡೋಗೋದು? ಇವತ್ತು ನೀವು ಗೊಜ್ಜು ಮಾಡಿ ಅದನ್ನು ನಾನು ವಿಡಿಯೋ ಮಾಡ್ತೀನಿ, ಓಕೆನಾ? ಅಯ್ಯೋ, ಗೊಜ್ಜು ಮಾಡಾಗೋಯ್ತಲ್ಲ ನಂದಿನಿ. ಹೌದಾ? ನನಗೋಸ್ಕರ ಇದೊಂದು ಸರಿ ಮಾಡಿ ಪ್ಲೀಸ್. ಸರಿ, 1 ನಿಮಿಷ ಇರು, ಹುಣಸೆ ನೆನೆಸ್ಬಿಡ್ತೀನಿ. ಅರ್ಶಿನ ಕುಂಕುಮ ತಗೋ, ಮೊದಲು ಅರ್ಶಿನ ಹಚ್ಕೊ. ಮದುವೆ ಆಗಿ 9 ದಿನ ಆಯಿತು. ಇನ್ನು ಅರ್ಶಿನ ದಾರ ತೆಗೆದು ಈ ಸರಕ್ಕೆ ನಿನ್ನ ತಾಳಿ ಹಾಕೋ.
ನೋಡು ನಿಮ್ಮತ್ತೆ ಇದನ್ನೆಲ್ಲ ನೆನಪಿಟ್ಕೊಂಡು ನನ್ನ ಹತ್ರ ತರಿಸಿದ್ಲು. ತುಳಸಿ ಅಂತ ಅತ್ತೆ ಸಿಕ್ಕಿರೋದು ನಿನ್ನ ಅದೃಷ್ಟ. ಹೌದು ಆಂಟಿ, ಅವ್ರು ನಮ್ಮ ಅತ್ತೆ ಅಲ್ಲ, ನನ್ನಮ್ಮ. ದೇವರು ನಮಸ್ಕಾರ ಮಾಡಿ ಆಚೆ ಬಾ. ಏನೋ ಏನೋ ದೇವ್ರನ್ನ ಬಹಳ ವಿಚಾರಿಸ್ಕೊಳ್ತಾ ಇದ್ದಾಗಿತ್ತು. ಅದು ಸರ ತಾತ, ಚೆನ್ನಾಗಿದ್ಯಾ? ಆ ಡಿಸೈನ್ ಫೈನಲೈಸ್ ಮಾಡಿದ್ದೆ ನಾನು. ನನ್ನೇ ಕೇಳಕ್ ಬಂದ್ರು. ಥ್ಯಾಂಕ್ ಯು ತಾತ. ಎಂತ ಕೆಲಸ ಆಗೋಯ್ತು. ಆ ಮುದ್ಕ ಒಂದ್ ಲೆವೆಲಿಗೆ ಕರ್ಗಿದ್ದ, ಅಷ್ಟ್ರಲ್ಲಿ ನೀವು ನಿನ್ ಮಾತಿನ ಅರ್ಥ ಅಂತ ಈ ಸ್ಕೀಮು ಹಾಳಾಗಿ ಹೋಗಿದ್ದು ನಾನು ಬಂದಿದ್ರಿಂದ ಅಂತನಾ? ನಾನು ಹಾಗೆ ಹೇಳಿಲ್ಲ ಮಾವ. ಅದ್ ಬಿಡಿ, ಈಗ ಮುಂದೇನ್ ಮಾಡೋದು? ಮುಂಡ ಮೊತ್ತು ಏನ್ ಮಾಡೋದು ಅಂತ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಪೊಲೀಸ್ನವರು ಅಂದ ತಕ್ಷಣ ನನ್ನ ಕೈ ಕಾಲು ಎಲ್ಲ ಗಡ 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 ಅಂತ ನಡಗಕ್ಕೆ ಶುರು ಆಗೋಯ್ತು. ನೋಡಮ್ಮ, ಮಾನ ಮರ್ಯಾದೆಗೆ ಹೆದರ್ಕೊಂಡು ಬದುಕೋ ಜನ ನಾವು. ಅಪ್ಪ ಏನಪ್ಪ ಪೊಲೀಸ್ನವ್ರು ಅಂತೆಲ್ಲ ಹೇಳ್ತಾ ಇದ್ದೀರಾ? ಏನಾಯ್ತು? ಪಿಂಕಿ, ಆಮೇಲೆ ನೀನು ಪರ್ಸ್ನಲ್ ಆಗಿ ಹೇಳ್ತೀನಿ. ಏಯ್ ಪರದೇಶಿ, ನೋಡ, ನಿನ್ಗಿವೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ ಕೂತ್ಕೊ. ಅಲ್ಲ ಮಾವ, ಪೊಲೀಸ್ನವ್ರಿಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಅಕ್ಕಪಕ್ಕದ ಮನೆಯವ್ರಿಗೆ ಕೇಳೋ ಹಾಗೂ ನಾನು ಮಾತಾಡ್ಲಿಲ್ಲ. ನೀನ್ ಏನ್ ಮಾಡಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ತಲೆ ಎತ್ಕೊಂಡು ತಿರುಗದೇ ಇರೋ ಹಾಗೆ ನೀನು ಮಾಡ್ಬಿಟ್ಟೆ. ಹಾಗೆಲ್ಲ ಏನೂ ಆಗಿಲ್ಲ ಮಾವ. ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಒಂದ್ ವೇಳೆ ಯಾರಿಗಾರು ಗೊತ್ತಾಗಿದ್ದಿದ್ರೆ ನಾವು ಮನೆಗೆ ಬರುವಾಗ ನಿಮ್ ಹತ್ರ ಯಾರಾದ್ರೂ ಕೇಳಿರ್ತಿದ್ರಲ್ವಾ? ಈಗ ಗೊತ್ತಾಗಿಲ್ಲಮ್ಮ, ಆದ್ರೆ ಮುಂದೆ ಗೊತ್ತಾಗದೆ ಇರುತ್ತಾ? ಅಷ್ಟಲ್ಲ, ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಮಾವ. ಪೊಲೀಸರವರೆಗೂ ಈ ವಿಷಯ ಹೇಗ್ ತಲುಪ್ತು ಅಂತ ತಿಳ್ಕೊಂಡ್ರೆ ಎಲ್ಲ ಗೊತ್ತಾಗತ್ತೆ. ಇದಂತೂ ಮುಗಿಯೋದು ಗೋಳು. ಪಿಂಕಿ, ನಾನು ಯಾವಾಗ ಕೊಡ್ಲಿ ನಿಂಗೊಂದು ಬಾಳ? ಈ ಏರಿಯಾಗೆ ಮೊದಲೇ ಬಂದಿದ್ದೀನಿ ಅನಿಸ್ತಾ ಇದೆಯಲ್ಲ. ಲೊಕೇಶನ್ ಕರೆಕ್ಟ್ ಆಗಿದೆ. ಹೇಗೂ ಮನೆ ಹತ್ರನೇ ಬಂದಿದ್ದೀನಿ, ಕ್ಯಾಮ್ರಾ ತಗೊಂಡೇ ಹೋಗ್ತೀನಿ. ಆಚೆ ಹೋದ್ರಲ್ಲ, ಮಾವ ಏನಾದರೂ ಮರ್ತೋದ್ರ? ಒಂದು ನಿಮಿಷ ಇರು ನಂದಿನಿ, ಯಾರು ಅಂತ ನೋಡ್ಕೊಂಬರ್ತೀನಿ. ತುಳಸಿ ಅವರೇ, ನೀವು ಪುಳಿಯೋಗರೆ ಮಾಡಿ, ಯಾರು ಬಂದ್ರು ಅಂತ ನಾನು ನೋಡ್ತೀನಿ. ನಾನು ಮಾಧವ್ ಅಂತ. ನೀವಿಲ್ಲಿ? ಸರ್, ಇದು ನಮ್ಮ ನೇಬರ್ ಮನೆ. ಇಲ್ಲಿ ಯಾರೂ ಇರಲ್ಲ, ಅದಕ್ಕೆ ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಅವರು ಬಂದಿದ್ದಾರೆ. ಯಾರು ಇಲ್ವಾ? ಮತ್ತೆ ಈ ಅಡ್ರೆಸ್ಸಲ್ಲಿ ಕ್ಯಾಮ್ರಾ ಲಿಸ್ಟ್ ಆಗಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ಈ ಅಡ್ರೆಸ್ ಯಾಕೆ ಕೊಟ್ಟರು? ಯಾರೋ ಬೈ ಮಿಸ್ಟೇಕ್ ಕೊಟ್ಟಿರ್ತಾರೆ ಸರ್.
ಹಾಗಂತೀರಾ? ಸರಿ, ಹಾಗಾದರೆ ನಾನು ಹೊರಡ್ತೀನಿ. ನೀವು ಇವತ್ತು ಕೆಫೆಗೆ ಬರ್ತೀರಲ್ವಾ? ಹಾಂ ಸರ್, ಬರ್ತೀನಿ. ಸರಿ.